ಅಲ್ಲ ಬಿಜೆಪಿಗರದು ಅಂತಲ್ಲ, ಎಲ್ಲರೂ ಸಮಸ್ಯೆ ಇದೆ. ನಮ್ಮ ಪಾಲಿನಲ್ಲಿ ಬಿಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರಾದರೂ ಅಧಿಕಾರದಿಂದ ಬಿಡಲೇಬೇಕಾಗ್ತದೆ, ಕೋರ್ಟ್ ನಿರ್ಧಾರವನ್ನು ಪಾಲಿಸಲೇಬೇಕಾಗ್ತದೆ. ಹೀಗಾಗಿ ಇಲ್ಲಿ ಯಾರನ್ನು ಪಾಲು ಕಸ್ಕೊಳ್ಳಿಕತ್ತಾರೆ ಅನ್ನೋದು ಆ 11 ದಿನದಿಂದ ಯಾರು ಆಡಳಿತದಲ್ಲಿರ್ತಾರೆ ಅವರು ತಪ್ಪಿತಸ್ಥರು ಅಂತ ಭಾವ ಮೂಡಿಬಿಡ್ತದೆ. ಮುಂದೆ ಟೀ ಅಂಗಡಿಯಲ್ಲಿ ಬಾಂಬ್ ಇಟ್ಟು ಹೋದವ್ರನ್ನ ಇವತ್ತು ಹಿಡಿದಿದ್ದಾರೆ. ಅದು NIA ಇರಲಿ ಯಾರು ಇಲ್ಲಿ ಹಿಡಿದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅಡ್ಡ ಅದು ಹಸ್ತಕ್ಷೇಪ ಮಾಡಿಲ್ಲ ಈ ಒಂದು ರಾಜ್ಯ ಸರ್ಕಾರ. ಆದರೂ ನೀವು ಆ ಮಾತನ್ನು ಹೇಳ್ತಾ ಇದ್ದೀರಿ, ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹೌದು, ಇವು ಸರಿಯೋ ತಪ್ಪೋ ನಿಮ್ಮ ತನಕ ಒಂದು ಕಾರಣ ಕೊಡ್ತಾಯಿದ್ರಿ. ಇವು ರಾಜ್ಯದ ಏಳಿಗೆಯಲ್ಲಿ ಎಷ್ಟರ ಮಟ್ಟಿಗೆ ಸಹಕಾರಿ ಆಗಬಲ್ಲವು ಅನ್ನುವಂಥ ಪ್ರಶ್ನೆ. ಹಿಂಗೆ ಚರ್ಚೆಗಳು ನಡೆದಾವೆ, ಡಿಸ್ಕಷನ್ ನಡೆದಾವೆ. ಈ ಒಂದು ಚಿಪ್ಪು ಮತ್ತು ಚೆಂಬುಗಳು ನಡೆದು ಇವು ಎರಡರಲ್ಲಿ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋದು ಅನ್ನೋದು ಹೇಳಿದಾಗ ಇದು ಯಾರು ಒಳ್ಳೆಯವರು ಯಾರು ಕೆಟ್ಟದ್ದು ಅವ್ರ ಅಡ್ವರ್ಟೈಸ್ಮೆಂಟ್ ಮೇಲೆ ನಾವು ತಿಳ್ಕೊಳ್ಳುವಂಥ ಒಂದು ಸ್ಥಿತಿ ಇವತ್ತದ. ಅಂದ್ರೆ ಇವತ್ತು ಇನ್ನೊಂದು ಮಾಧ್ಯಮ ಹೇಳೋದಪ್ಪ ಅಂತಂದ್ರೆ ಆ ಚೆಂಬಿಗೆ ಅದಕ್ಕೆ ಅದೊಂದು ಅಕ್ಷಯ ಪಾತ್ರೆ ಅಂತ ನಮ್ಮ ದೇವೇಗೌಡರು ಕರ್ಕೊಂಡ್ರು. ಅದನ್ನು ಅಕ್ಷಯ ಪಾತ್ರೆ ಅಂದಾಗ ಅದಕ್ಕೆ ಸುಮ್ಮನೆ ಇರಲ್ಲ ನಮ್ಮ ಸಿದ್ದರಾಮಯ್ಯನವರು. ಅದು ಅಕ್ಷಯ ಪಾತ್ರೆ ಅಲ್ಲಪ್ಪ, ಅದು ಸಾಲದ ಪಾತ್ರೆ ರೀ. ನೀವೊಂದು ಕಾಲಕ್ಕೆ ಅದೇ ಮೋದಿ ಅವ್ರನ್ನ ಸಾಕಷ್ಟು ಟೀಕೆ ಮಾಡ್ತಿದ್ರಿ. ಇವತ್ತು ಅದಕ್ಕೆ ಅಕ್ಷಯ ಪಾತ್ರ ಅಂತ ಹೇಳ್ತಾ ಇದ್ರಿ, ತುಂಬೆ ಅಂತ ಹೇಳ್ತೀರಿ. ಎಲ್ಲಿ ತುಂಬಿದ್ರಿ ಅನ್ನುವಂಥ ಮಾತು ಅವ್ರು ಕೇಳ್ತಾ ಇದ್ದಾರೆ. ಒಳ್ಳೆ ಜಬರ್ದಸ್ತ್ ಅದ ರೀ ಇದು. ಈ ಒಂದೇನು ಈ ಜುಗಲ್ಬಂದಿ ನಡೆದ ಎರಡೂ ಒಂದು ವಿರೋಧ ಪಕ್ಷಗಳ ನಡಕ, ಎರಡೂ ಪಕ್ಷಗಳ ನಡಕ ಇದು ಒಂದು ರೀತಿಯಿಂದ ನಮಗೆ ಇದು ಚರ್ಚಾ ವಿಷಯವೋ ಗಂಭೀರವಾಗಿ ಹೋಗ್ಬೇಕು ಅಥವಾ ಇದು ಕೇವಲ ಚುನಾವಣೆ ಘೋಷಣೆ ತಕ್ಷಣ ಮಾತಾಡಬೇಕು ಅಂತ ಅದೇನೂ ಇರಲಿ. ನಾವು ಆ್ಯಸ್ ಯೂಸ್ವಲ್ ಆಗಿ ಈಗ ಒಂದು 2 ಕ್ಷೇತ್ರಗಳ ಬಗ್ಗೆ ಮಾತಾಡಬೇಕಾಗಿದೆ. ಅದು ರಾಜ್ಯದ ಒಟ್ಟು ಚಿತ್ರ ಹೇಳಿದ್ದಾರೆ ನಿಮಗೆ ಏನು ನಡೆದಿದೆ ಈ ರಾಜ್ಯದಲ್ಲೇ. ಗಲಭೆಗಳು ಅಥವಾ ದುಮ್ರಿಗೆ ಆ ರೀತಿ ಇದ್ದಾವೆ. ಒಬ್ಬರ ಮೇಲೆ ಒಬ್ಬರು ಹೆಂಗೆ ಆರೋಪ ಮಾಡ್ತಾಯಿದ್ದಾರೆ. BJPಯವರು ಸಾಧ್ಯದಷ್ಟು ಇದನ್ನು ಈ ಕ್ರಿಮಿನಲೈಸ್ ಅಂದರೆ ಕೋಮುವಾದ ನೆಲೆಗಟ್ಟಿನಲ್ಲಿ ಒಯ್ಯಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಧರ್ಮ ನಡಗಿದ ತಿಕ್ಕಾಟದ ಬಗ್ಗೆ ಮಾಡಬೇಕು ಅಂತ ಇದ್ದಾರೆ. ಅದು 80-20 ಮಾಡಬೇಕಂತ ಪ್ರಯತ್ನ ನಡೆಸಿದ್ದಾರೆ. ಆ್ಯಂಡ್ ಅವರು ಅಡ್ವರ್ಟೈಸ್ ಮೇಲೆ ಕೊಡೋದ್ರ ಮೇಲೆ, ಅವ್ರ ಹೇಳಿಕೆ ಕೊಡೋದ್ರ ಮೇಲೆ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದಾಗಿದೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರಾದರೂ ಸಹಿತ ಇಲ್ಲಿವರೆಗೆ 10 ವರ್ಷದ ಆಡಳಿತದೊಳಗೆ ಏನೇನು ಸೋಲುಗಳಾಗಿದ್ದಾವೆ BJPಯಿಂದ ಅವುಗಳನ್ನ ಹೆಚ್ಚು ತೋರಿಸೋಂಥ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಅಂದರೆ ತಾವು ಯಾವ ಕ್ಷೇತ್ರದಲ್ಲೇ ದಾಳಿ ಮಾಡಿದರೆ ಗೆಲ್ಲುವುದು ಹೆಚ್ಚು ಸುಲಭ ಆಗ್ತದೆ ಅನ್ನೋದು ಇಬ್ಬರು ಸ್ಟ್ರಾಟಜಿ. ಅದು ಒಂದು ತಂತ್ರಗಾರಿಕೆ. ಆ ತಂತ್ರಗಾರಿಕೆಯಲ್ಲಿ ಇಬ್ಬರು ಒಬ್ರಿಗೊಬ್ಬರು ಮಾಡ್ತಾಯಿದ್ದಾರೆ. ಜನಕ್ಕೆ ಬಿಟ್ಟಂತ ನಿರ್ಧಾರ ನೋಡೋಣ ಯಾವ ಹೋಗ್ತಾರೆ. ನಮ್ಮ ಸಂಪ್ರದಾಯವಾದ ನೆಲೆಗಟ್ಟಿನಲ್ಲಿ BJP ಹೇಳುವಂಥ ಮಾತುಗಳು ಸರಿ ಅನ್ನಿಸ್ತಾವೋ ಅಥವಾ ಇವರೊಂದು ಏಳಿಗೆ ಡೆವಲಪ್ಮೆಂಟು ಜೊತೆಗೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ನೆಲೆಗಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಪರಿಹಾರವನ್ನು ಸಹಿತ ಹೇಳ್ತಾ ಇದ್ದಾರೆ. ನಾವು ಗ್ಯಾರಂಟಿ ಕೊಡ್ತೀವಿ ಮತ್ತು 5 ನ್ಯಾಯಗಳನ್ನು ಕೊಡ್ತೀವಿ ಅಂತೇಳಿ ಅದನ್ನು ಜನ ನಂಬ್ತಾರೆ. ನೋಡೋಣ ಅದನ್ನು. ಈಗ ಆ ಹಿನ್ನೆಲೆಯಲ್ಲಿ ನಾವು ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ಅಕ್ಷಯ ಪಾತ್ರೆ, ಈ ಚಿಪ್ಪು, ಅದು ಚಂಬು, ಈ ಬಾಜು ಇಟ್ಟ ಈಗ ನಾವು ಮೊದಲನೇದಾಗಿ ಚಾಮರಾಜನಗರದ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಚಾಮರಾಜನಗರ ನಿಮ್ಗೆ ಗೊತ್ತದ, ನಿಮಗೆ ಸಡನ್ನಾಗಿ ಗೊತ್ತಾಗ್ಬಿಡು. ಸುನೀಲ್ ಬೋಸ್ ಅದು ಏನಪ್ಪ ಅಂದ್ರೆ SC ಕ್ಷೇತ್ರ ಇರೋದ್ರಿಂದ ಸುನೀಲ್ ಬೋಸ್ ಅವರು ನಮ್ಮ ಏನಪ್ಪ ಅಂದರೆ HC ಮಾದೇವಪ್ಪನವ್ರ ಮಗ. ಅದರಲ್ಲೂ ನಮ್ಮ ಸಿದ್ದರಾಮಯ್ಯನವರ ಗಳಕ್ಷ ಕಂಠಸ್ಥ ಗೆಳೆಯರವರು. ಈ ಕ್ಷೇತ್ರದಲ್ಲೇ ಸಿದ್ದರಾಮಯ್ಯನವರು ಇವ್ರನ್ನ ಗೆಲ್ಲಿಸ್ಕೊಂಡೇ ಬರಬೇಕು ಅಂಥೇಳಿ ನಿರ್ಧಾರ ಮಾಡಿದಂಗೆ ಕಾಣ್ತದೆ. ಹೀಗಾಗಿ ಅವರು ತಮ್ಮ ದೋಸ್ತನ ಮಗನನ್ನು ಗೆಲ್ಲಿಸ್ಕೊಂಡು ಬರೋ ಸಲುವಾಗಿ ತಮ್ಮ ವೈರತ್ವವನ್ನು ಕಳೆದ 7-8 ವರ್ಷಗಳನ್ನು ಮಾತಾಡದೇ ಇದ್ದಂತಹ ಶ್ರೀನಿವಾಸ ಪ್ರಸಾದರ ಮನೆಗೆ ಹೋಗಿ ಮಾತಾಡಿ ಬಂದರು. ಯಾಕಪ್ಪ ಅಂತಂದ್ರೆ ಯಾವುದೇ ಪ್ರಸಂಗದಾದರೂ ನಮ್ಮ ಈರ್ಷ್ಯೆಯಿಂದ ಅವ್ರು ಬೀಳಬಾರ್ದು. ಚಾಮರಾಜನಗರದ ಹಿಂದಿನ ನಮ್ಮ MP ಯಾರಿದ್ದಾರೆ ನಿಮ್ಗೆ ಗೊತ್ತದ, ಶ್ರೀನಿವಾಸ ಪ್ರಸಾದ್ ಅವರು. ಅವರು ಈ ಸಲ ರಿಟೈರ್ ಆಗಿದ್ದಾರೆ. ಆದರೆ ಅವರು ತಮ್ಮ ಅಳಿಯಂದಿರಿಗೆ ಟಿಕೆಟ್ ಸಿಗಬೇಕು ಅಂತ ಬಯಸಿದ್ರು. ಆದರೆ BJP ಕೊಡಲಿಲ್ಲ. ಅವ್ರ ಬದಲಾಗಿ ಏನಪ್ಪ ಅಂದರೆ S ಬಾಲರಾಜ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಂದ ಅವರು ಸಹಜವಾಗಿನ